ನೋಡು ಕಾರ್ತಿಕ, ನಾನು ಫೋನ್ ರಿಸೀವ್ ಮಾಡ್ತಿರಲ್ಲ. ನೀ ಮತ್ತೆ ಪದೇ ಪದೇ ಫೋನ್ ಮಾಡೋಕ್ಕೆ ಶುರು ಮಾಡ್ದಲ್ಲ ಅಂಥೇಳಿ ನಾನು ರಿಸೀವ್ ಮಾಡಿದೆ. ನನ್ನನ್ನು ಇದ್ರೊಳಗೆ ಎಳಿಬೇಡ. ನೀ ಏನು ಶುರು ಮಾಡಿಯೋ ನೀನೇ ಅದನ್ನು ಕೊನೆ ಮಾಡ್ಕ. ನಾನು ಇದರಲ್ಲಿ ಮಧ್ಯೆ ಬರಲ್ಲ. ನೋಡು, ನೀನು ಹೇಳಿದೆ ಅಂತ ಹೇಳಿ ನಾನು ಸುಮ್ಮನೆ ನನ್ನ ಮಗಗೆ ಹೇಳಿದೆ ಸುಮ್ಮನೆ ಇರು ಅಂತ. ಅಷ್ಟು ಹೇಳಿದ್ಕೆ ಅವನು ನನ್ನ ಮೇಲೆ ಡೌಟ್ ಪಡ್ತಾ ಅದನ್ನು ಗೊತ್ತಾ, ಇದಕ್ಕೆಲ್ಲ ನಾನೇ ಕಾರಣ ಅಂತ. ಸುಮ್ಮನೆ ಮರೆ, ಯಾವುದು ಬೇಡ, ನನ್ನ ಪಾಡಿಗೆ ನಾನು ಇರಬೇಕು ಅಂತ ನಾನು ಡಿಸೈಡ್ ಮಾಡಾಗಿದೆ, ಹಾಗೆ ಇದ್ದೀನಿ. ನೋಡಿದ್ರೆ ಮಧ್ಯದಲ್ಲಿ ನೀವೆಲ್ಲ ಬಂದು ಯಾಕೆ ಹಿಂಗೆ ಮಾಡ್ತಿದ್ದೀರಿ? ನಿಂದು ಒಳ್ಳೆ ಕತೆ ಆಯಿತು ಮರೆ. ನೀ ಏನು ಶುರು ಮಾಡಿಯೋ ನೀನೇ ಅದನ್ನು ಕೊನೆ ಮಾಡ್ಕೋಬೇಕು. ನನ್ನ ಹತ್ರ ಏನೂ ಹೇಳಬೇಡ. ನಾನು ಯಾವ ಹೆಲ್ಪನ್ನೂ ಮಾಡಲ್ಲ. ನೋಡು, ಸುಮ್ಮನೆ ನೀನು ನಂಗೆ ಫೋನ್ ಮಾಡೋದೇ ಸುಮ್ಮನೆ ಈ ವಿಚಾರಕ್ಕಾಗಿ. ಮಾಡಬೇಡ, ಇನ್ನು ಫೋನ್ ಮಾಡಬೇಡ. ಶೇಖರಣ್ಣ, ನೀವೇ ಹೀಗೆ ಹೇಳಿದ್ರೆ ಹೇಗೆ? ಅವನಂತೂ ಕೈ ಕೊಟ್ಟ. ಎಷ್ಟು ಕರೆಕ್ಟಾಗಿ ಅವನಿಗೆ ಹೇಳಿನಿ ಇದೇ ಥರ ಮ್ಯಾನೇಜ್ ಮಾಡುವಂತ. ಎಲ್ಲ ಎಡವಟ್ಟು ಮಾಡಿಟ್ಟ. ನನ್ನ ತಲೆಗೆ ತಂದು ಸುತ್ತಾದಾನೆ. ಸ್ವಲ್ಪ ನಿಮ್ಮ ಹೆಲ್ಪ್ ಬೇಕು ಶೇಖರಣ್ಣ. ಈ ಸರಿ ಮಾತ್ರ ಏನೂ ಹೇಳಬೇಡಿ. ನಿಮ್ಗೆ ಯಾವತ್ತಾರು ಒಂದು ದಿವಸ ನನ್ನ ಕೈಯೆಲ್ಲ ಸಹಾಯ ನಾನು ಮಾಡ್ತೀನಿ. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಹಾಗಂತೇಳಿ ಭಾಳ ಏನು ಇದು ಇಲ್ಲ ನಿಮಗೆ. ಎಂತ ಅಂದರೆ, ಮಳೆ ಭಾಳ ಜೋರ ಅಲ್ಲಿ? ಜೋರೇ ಬತ್ತಾದೆ ಮಾರಯ್ಯ, ಮಳೆ ಜೋರೇ ಬತ್ತಾದೆ. ಎಂತ ಕೇಳ? ಏನು ಹೊಳಿಗೆ ಹೋಗಿ ಹಾರು ಅಂತ ಹೇಳ್ತಿದ್ದೀಯೇ ಹೆಂಗೆ? ಎಂತಕ್ಕೆ ಮಳೆ ಸುದ್ದಿ ಎಂತಕ್ಕೀಗ? ಇಲ್ಲ ಇಲ್ಲ, ಸುಮ್ಮನೆ ಮಾತಿಗೆ ಕೇಳಿದ್ದು, ನೀವು ರಿಲ್ಯಾಕ್ಸ್ ಆಗಲಿ ಅಂತ. ನೀವು ಎಂತ ಮಾಡಬೇಕು ಗೊತ್ತಾ? ಬೇಡ ಬೇಡ, ನೀ ಹೇಳೋದೇ ಬೇಡ. ನಾನೇನೂ ಮಾಡಲ್ಲ ಈ ವಿಚಾರದಲ್ಲಿ ಅಂತಾನೆ ಅಲ್ಲ, ಯಾವ ವಿಚಾರದಲ್ಲೂ ನೀನೇನಾರು ಹಂಗೆ ಮಾಡಿ ಹಿಂಗೆ ಮಾಡಿ ಅಂದ್ರೆ ನಾನು ಮಾಡಲ್ಲ. ನೀ ಬೇರೆ ಯಾರನ್ನಾರು ನೋಡ್ಕ. ನಂಗೆ ಈ ವಿಚಾರ ಏನು ಹೇಳಲೇಬೇಡ. ಸುಮ್ಮನೆ ರಿಸ್ಕ್ ಎಂತಕ್ಕೆ ಮಾರಯ್ಯ? ನಮ್ಮ ಮನೆಯವರು ಬೈತಾರೆ ಮನೇಲಿ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡಿದ್ರೆ ಏನಾಗ್ತದೆ, ಇವರು ಸಾಬ್ರಿ ಎಂತಕ್ಕೆ ಬೇಕು ಅಂತ. ಬೇಡ ಬೇಡ, ನೀ ಹೇಳೋದು ಬೇಡ, ನಾ ಕೇಳೋದು ಬೇಡ. ನಾ ಫೋನ್ ಇಡ್ತೀನಿ. ಒಂದು ನಿಮಿಷ ಶೇಖರಣ್ಣ, ನಿಮ್ಮ ಮನೆಯವ್ರಿಗೆ ನಾನು ಹೇಳ್ತೀನಿ. ಒಂದು ನಿಮಿಷ ಫೋನ್ ಇಟ್ಕೊಳ್ಳಿ. ಅಲ್ಲ, ನಿಮ್ಗೇನಾಗಿದ್ರೆ ಫೋನ್ ಇಡ್ತೀನಿ ಅಂತ ಹೇಳ್ತೀರಿ ಬಿಟ್ಟರೆ ಫೋನ್ ಇಡಲ್ಲ. ಆ ಕಡೆಯಿಂದ ಮಾತಾಡೋದು ಆಡ್ತಾನೆ ಇರ್ತಾರೆ. ಇಡೀ ನೀವು ಫೋನು. ಇನ್ಯಾವತ್ತೂ ರಿಸೀವ್ ಮಾಡಬೇಡಿ. ನಂಬರ್ ನೋಡ್ಕೊಳ್ಳಿ. ಇವರಿಗೆಲ್ಲ ಎಲ್ಲಿ ಹೋದ್ವು ಅಲ್ಲಿ ನೆಟ್ಟಿಗೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರೋಣ ಅನ್ನೋದಿಲ್ಲದೆ ಇಲ್ಲಿ ಊರು ಮನೇಲಿ ಬಂದ್ಕೊಂಡು ಕೆಣಕ್ಕಿಣೋದು, ಯಾರನ್ನಾರು ಗುರಿ ಮಾಡೋದಿಲ್ಲಿ. ನೀವು ಫೋನ್ ಇಡಿ. ಇನ್ಯಾವತ್ತೂ ಫೋನ್ ಮಾಡಬೇಡ ಅಂತ ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ. ಫೋನ್ ಇಡ್ತೀನಿ, ನಂಗೆ ಗೊತ್ತಿಲ್ಲ ನಿಂಗೆ ಕೂಗಕ್ಕೆ ಅಂತ ಆತ. ನಿನ್ನ ಮಗ ಮನೆಗೆ ಬಂದ ಎಷ್ಟು ಈಕೆಗೆ ಅಂತ ಹೇಳಿ ಏನು ಎಲ್ಲ ಹೇಳಿದ್ ನೋಡಿದ್ರೆ ಏನು 100-150 ಜನ ಆತದೇನು ಅಂತ ಮಾಡಿ ನೆಟ್ಟಿಗೆ ಒಂದು 10-20 ಜನ ಇರಲಂತೆ. ಎಲ್ಲ ಬಂದ್ರೇನ ಈ ಬಸ್ಸಿಗೆ? ನಿನ್ನ ಮಗ ಯಾಕೆ ಇನ್ನೂ ಬರಲ್ಲ? ಅದೇನು ಮಾತಂತ ಆಡ್ತೀರ? ಯಾವಾಗ ನೋಡಿದ್ರು ನಿನ್ನ ಮಗ ನಿಮಗೆ ಅಂತ ಆಗ್ಬೇಕಮ್ಮ. ಹೆಸರಿಲ್ಲ ಅವನಿಗೆ, ಅದಂತ ಆತಲ್ಲ. ಎಷ್ಟು ಜನ ಹೋಗಿದ್ರು, ಎಷ್ಟು ಜನ ಇದ್ರು, ಇವೆಲ್ಲ ನಿಮಗೆ ವರದಿ ಒಪ್ಸೋದು ಯಾರು? ಎಂತಕ್ಕೆ ಬೇಕು ನೋಡೋಣ? ಎಂತಕ್ಕೆ ಬೇಕು ನಿಮಗೆ ಹೇಳಿ. ಈಗ ಬಂದಕ್ಕೆ ಇದನ್ನೇ ಅಲೆಸಿದ್ರೆ ಸಾಕು, ಎಲ್ಲ ಹಿಂದ್ಗಡೆಯಿಂದ ಜನ ಚೂ ಬಿಡ್ತಾರೆ. ನಾವು ಏನೇನು ಮಾಡ್ತೀವಿ ಅಂತ ಹೇಳಲ್ಲ. ಅಲ್ಲಿ ಯಾರು ಹೇಳದೆ ನಿಮ್ಮ ಹಿಂಗಿದ್ದು ಮಾತು ಕೇಳ್ರೆ ನಿಮಗೆ ಹೆಂಗೆ ಗೊತ್ತಾಗಿದ್ದಾವೆಲ್ಲ? ಸುಮ್ಮನಿದ್ದು ಬಿಡಿ. ಈಗ ಬರೋ ಹೊತ್ತಾತೇನು ಮತ್ತು ಹಿಂಗಿದ್ದೆ ಅಂತಾರೆ ಮಾತಾಡ್ತಾ ಕೂತ್ರೆ ಇನ್ನೊಂದು ಥರ ಹೇಳಕ್ಕೆ ಶುರು ಮಾಡಾತದೆ. ಹಂಗೆ ಸುಮಾರು ಜನ ಅದಾರೆ ಪೇಟೆಯಲ್ಲಿ ಏನೇನಾಯ್ತು ಅಂತ ಹೇಳಕ್ಕೆ. ಈಗ ನಮ್ಮೂರಿಂದ ಅದು ಈಗ ನಿನ್ನ ಮಗ ಇವ ಚೋಟು ಹೋಗಿದ್ದು ನೋಡ್ಯಾರೆ, ಹಾಗಾಗಿ ಹೇಳ್ತಾ ಇದ್ದಾರೆ. ನಮಗೇನು ಗೊತ್ತಿತ್ತು ಅಂತ ಸುಳುನೇ ಸಿಕ್ಕಬಾರ್ದು ಅವನಿಗೆ. ಆ ಥರ ಇದ್ದುಬಿಡು. ಸುಮ್ಮನಿರು, ಏನಾಯ್ತು ಅಂತ ನಿಧಾನದಿಂದ ಕೇಳಬೇಕಾರೆ ಬಂದ ಕೂಡಲೇ. ಒಂದು ಪಕ್ಷ ಅವನೇ ಏನಾರು ಮಾತಾಡಿದ್ರು ಸುಮ್ಮನಿದ್ಬಿಡಿ. ಅಲೆಸಿದ್ರು ಅಲೆಸ್ತಾ ಇದ್ದಾರಂಗೆ. ಈಗ ಸಿಟ್ಕೊಂಡು ಹೋಗ್ಯಾನು ಬೆಳಗ್ಗೆನವ. ಎಷ್ಟು ಹೇಳಿದ್ರು ಅವ್ನು ನಂಬೋದೇ ಅಲ್ಲ. ನಂಬಲ್ಲ ಅಂದರೆ ನೀವು ಮುಂಚೆ ಮಾಡಿದ್ದು ಹಂಗೆ ಅದೇ. ಅದಕ್ಕೆ ಹೇಳೋದು, ಸ್ವಲ್ಪನಾರು ಮನುಷ್ಯಗೆ ಒಳ್ಳೆತನ ಇರಬೇಕು, ಹಾಗೆ ನಡ್ಕೋಬೇಕು ಅಂತ. ಎಷ್ಟು ದಿವಸ ಸುಳ್ಳೇ ಹೇಳ್ತಾ ಹಿಂಗಿದ್ದೆ ವಂಚನೆ ಮಾಡ್ತಾ ಬಂದಿರಿ. ಈಗ ನಂಬು ಅಂದರೆ ಎಲ್ಲಿಂದ ನಂಬ್ತಾನೆ?
ಅವನಿಗೂ ಸ್ವಲ್ಪ ದಿನ ಬೇಕು ಹಾಗೆ ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಾಗೋಕ್ಕೆ. ನಾನು ಭಾಳ ಇದು ಮಾಡಿ ಹೇಳ್ತಾ ಇದ್ದೀನಿ, ಆದರೆ ಅವ್ನು ಕೇಳೋದೇ ಇಲ್ಲ. ಎಂತ ಮಾಡೋದ? ಈಗಲೂ ಅಷ್ಟೇ, ನಾನು ಹೇಳೋದಕ್ಕೂ ನಂಬ್ತಾನೆ ಅಂತ ಹೇಳಲ್ಲ. ನೀವು ಒಳಗಿರಿ ಅಂಕ. ಹಾಂ, ಅಪ್ಪ ಮಗನ ದಸೆಯಿಂದ ನಿಂಗೊಂದು ಸುಖ ಇಲ್ಲ ಅಂತಿದ್ದೀರಿ. ಹ್ಞೂ ಮರ್ರ, ನೀವೇ ನೋಡ್ತಿದ್ದೀರಲ್ಲ ನನ್ನ ಭಂಗ ಅಂದರೆ ಹೇಳಬೇಡಿ. ಯಾರಿಗೆ ಒಂದು ಹೇಳಿದ್ರೆ ಕಮ್ಮಿ, ಎರಡು ಹೇಳಿದ್ರೆ ಹೆಚ್ಚು, ಒಂದು ಅರ್ಧ ಹೇಳೋಕೆ ನಂಗೆ ಬರೋಲ್ಲ. ಎಂತ ಮಾಡ್ತೀರಿ ಹೇಳಿ? ಅಲ್ಲ ಚೋಟು, ಅದೇನಾ ಬಂದು ಒಂದು ಗಳಿಗೆ ನಿಲ್ತಿದ್ದೆ, ಮಾತಾಡ್ತಿದ್ದೆ, ಕಥೆ ಆಡ್ತಿದ್ದೆ, ಏನಿಲ್ಲ, ಸೀದಾ ರೂಮಿಗೆ ಹೋಗ್ತಿದ್ದೀಯಲ್ಲ. ಎಂತಕ್ಕೆ ನೋಡೋಣ ಹೇಳ? ಅಲ್ಲ, ಹಿಂದೆ ಏನೋ ಕೆಲಸ ಮಾಡಿ ಸುಸ್ಕಿಸ್ತ ಆಗ್ಯದ? ಕೆಲಸ ಮಾಡಿ ಸುಸ್ತಾಗಲ್ಲ, ಅಲ್ಲಿ ಕೂತ್ಕೊಂಡು ಕೂಗಿ ಸುಸ್ತಾಗಿದೆ. ಈಗ ನಿಂಗೆ ಅವೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಅರ್ಥ ಆದರೂ ನೀ ಅರ್ಥ ಆಗಿದೆ ಅಂತ ಹೇಳಲ್ಲ. ಯಾಕಂದ್ರೆ ನಿನ್ನ ಗಂಡ ಮಾಡಿದ್ದೆಲ್ಲ ಸರಿ ಅಂತಲೇ ನೀನು ತೀರ್ಮಾನ ಮಾಡೋಳಲ್ಲ. ಅದಕ್ಕೆ ಈ ಸತಿ ಏನು ಮಾತಾಡೋದೇ ಬೇಡ, ನನ್ನ ಪಾಡಿಗೆ ನನ್ನ ರೂಮಲ್ಲಿ ಇರೋಣ ಅಂತೇಳಿ ಹೋಗ್ತಾ ಇದ್ದೆ. ಹಂಗೆ ಹೋಗೋಕ್ಕೂ ಬಿಡಲ್ಲ, ಕರಿತೀಯ ಮತ್ತೆ. ನಿಂತ್ಕೊಳ್ಳ ಸ್ವಲ್ಪ. ಇಷ್ಟೊತ್ತೇ ಇರೋಕ್ಕಾಗ್ಯದ ಅಂತ ಈಗೊಂದು ಗಡ್ಬಿಡೀನಿ. ಎಂತ ಇಷ್ಟೊತ್ತಿನಲ್ಲಿ ಊಟ ಮಾಡ್ತೀಯ? ಅಲ್ಲ, ಏನೇನಲ್ಲ ಆತ ಅವ ಕಾರ್ತಿಕ್ ಬಂದಿದ್ನ? ಜೈಲಿಗಿಲಿಗೆ ಹಾಕಿದ್ರ ನಾ ಕಡಿಕೆ? ಅವ್ರು ಬರಲ್ಲ, ಬಂದಿದ್ರೆ ಜೈಲಿಗೆ ಹಾಕಿಸ್ತಿದ್ರೇನ. ಇವ್ರನ್ನು ಜೈಲಿಗೆ ಹಾಕ್ಬೋದಿತ್ತು. ರಘುವೀರ್ ಮಾವ ಅದಾರಲ್ಲ, ಪಾಪ ಅನ್ನೋದು. ಹೆಂಡತಿ ಮಕ್ಕಳಿಗೆಲ್ಲ ತೊಂದರೆ ಆಗ್ತದೆ, ಅದು ಅರೆಸ್ಟ್ ಮಾಡೋದು ಬೇಡ ಅಂಥೇಳಿ. ಎಂಥ ದುರ್ಬುದ್ಧಿ ಜನವ ಅಂತ. ಎಲ್ಲ ತಣ್ಣಗೆ ಅವ್ರವ್ರ ಮನೆ ಕೆಲಸ ಮಾಡ್ಕೊಂಡಿದ್ರು. ಅಷ್ಟು ಬೇಗ ಇದೊಂದು ಎಂತಕ್ಕೆ ಬೇಕಿತ್ತು ಅವನಿಗೆ? ಎಂತಕ್ಕೆ ಅಂದರೆ, ನಮ್ಮ ಊರಲ್ಲಿ ಐಡಿಯಾ ಕೊಡೋಕೆ ಬುದ್ಧಿವಂತರು ಸುಮಾರು ಜನ ಅದಾರಲ್ಲ, ಅವ್ರು ಐಡಿಯಾ ಕೊಟ್ಟಿರ್ತಾರೆ. ಅದಕ್ಕೆ ಹಂಗೆ ಮಾಡ್ಯಾರೆ. ಚೋಟು, ನಾನು ನಿನ್ನೆಯಿಂದ ಹೇಳ್ತಿದ್ದೀನಿ ನೋಡು, ನಿನ್ನಪ್ಪ ಮೊದಲೆಲ್ಲ ಏನು ಮಾಡ್ಯಾರೋ ಬಿಟ್ಟಾರೋ, ಆದರೆ ಈಗ ಮಾತ್ರ ಸರಿ ಅಂದರೆ ಕರೆಕ್ಟ್ ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸುಮ್ಮನೆ ಇರಮ್ಮ, ಕೇಳಿಸ್ಕೊಂಡಿನಿ ನಾನು, ಬೇಕಾದಷ್ಟರಲ್ಲಿ ಕೇಳಿಸ್ಕೊಂಡಿನಿ. ಅದು ನೆನಪದೆ ನಿಂಗೆ, ನೀ ಹೇಳಿದ ನೆನಪದೆ, ವಾಪಸ್ ನಾನು ಹೇಳಿದ ಮಾತ್ರ ನೆನಪಿಲ್ಲ. ನಾಯಿ ಬಾಲ ಯಾವತ್ತಾದರೂ ಸರ್ತಾಗಿದ್ದು ನೋಡಿದ್ದ? ಅದು ಡೊಂಕೆ ಹಾಗೆ ನಮ್ಮನೆ ಕತೆನೋ, ಅದು ಯಾವತ್ತಿದ್ರೂ ಸರಿಯಾಗಲ್ಲ. ನಾನು ಸ್ವಲ್ಪ ನಂಬ್ತಾ ಬಂದಿದ್ದೆ. ಅಷ್ಟೊತ್ತಿಗೆ ನೋಡು, ಕರೆಕ್ಟಾಗಿ ಒಂದಿದ್ದು ಬೈಲಿಗೆ ಬಂತಾ, ನಂಬಬೇಡ ನೀನು ಅಂತ ದೇವರೇ ಹೇಳ್ದಂಗಾತು. ಹೋಗಲಿ, ನಾನು ಹೋಗಿ ನಿನ್ನ ಹತ್ರ ಎಂತಕ್ಕೆ ಹೇಳಬೇಕೋ. ಆದರೆ ಒಂದು ಮಾತು ಮಾತ್ರ ಹೇಳಿಬಿಡು ನಿನ್ನ ಗಂಡಗೆ. ರಘುವೀರ್ ಮಾವ ಅದಾರಲ್ಲ, ಚಾಲೆಂಜ್ ಮಾಡಿ ಬಂದಾರೆ. ಯಾರ್ಯಾರು ನನಗೆ ತೊಂದರೆ ಕೊಟ್ಟಾರೋ ವಾಪಸ್ ಅನುಭವಿಸೋಕ್ಕೆ ರೆಡಿ ಇರೋಕ್ಕೆ ಹೇಳಿ ಅಂತ ಹೇಳ್ಯಾರೆ. ಅದೇ ಹಬ್ಬ, ಅದೇ. ನಾನು ಮಾತ್ರ ಯಾವುದಕ್ಕೂ ತಲೆ ಹಾಕಕ್ಕೆ ಬರಲ್ಲ, ಏನು ಬೇಕಾದ್ರೆ ಹಾಕ್ಯಂಗಿ. ಎಂತದ ನಿನ್ನ ರಘುವೀರ್ ಮಾವಿಗೆ ಅಂತ ಆಗ್ಯದ? ಅವ್ರಿಗೆ ಯಾರು ಏನು ಮಾಡ್ಯಾರ? ಹಿಂಗೆ ಅಂತ ಹೋಗಿದ್ದು ಅನಿಲನ ಮನೆಗಲ್ಲನಾ? ಹೋಗಿದ್ದು ಅನಿಲಣ್ಣನ ಮನೆಗೆ. ಅನಿಲಣ್ಣಗೆ ಏನಾದ್ರು ತೊಂದರೆ ಆದರೆ ಪಾಪಣ್ಣಣ್ಣ, ರಘುವೀರ್ ಮಾವ, ಗುಂಡಪ್ಪ ಮಾವ ಎಲ್ಲರೂ ಅವ್ರ ಮನೆಗೆ ತೊಂದರೆ ಆಗಿದೆ ಅಂತಲೇ ಅಂದ್ಕೊಳೋದು. ನಂಗಾದರೂ ಅಷ್ಟೇ, ಅನಿಲಣ್ಣಗೆ ಏನಾರು ತೊಂದರೆ ಆಯ್ತು ಅಂದರೆ ಅದು ನಂಗೆ ತೊಂದರೆ ಆದಂಗೆ ತೊಗೊಳೋದು ನಾನು. ಈಗ ಉಳ್ದವ್ರು ಯಾರಿಗೇನಾರು ನಂಗೆ ತೊಂದರೆ ಆದರೂ ಅನಿಲಣ್ಣ ಅದೇ ಥರ ಇದು ಮಾಡ್ತಾರೆ. ನಾವು ಉಳ್ದರ್ದಾದರೆ ಹೇಳಲ್ಲ, ಪಾಪಣ್ಣ ಮಾವ, ರಘುವೀರ್ ಮಾವ, ಗುಂಡಪ್ಪ ಮಾವರದೆಲ್ಲ. ಆದರೆ ಅನಿಲಣ್ಣ ಮಾತ್ರ ಅಷ್ಟೇ ಸಪೋರ್ಟಿಗೆ ನಿಲ್ತಾರೆ, ನಂಗೆ ಗೊತ್ತು. ಅದಕ್ಕೆ ನಾನು ಈಗ ಹೋಗಿದ್ದು ಹಿಂಗೆ. ರಘುವೀರ್ ಮಾವನ ಕಾರಣದಿಂದ ಅನಿಲಣ್ಣಗೆ ತೊಂದರೆ ಕೊಡೋಕೆ ಬಂದಿದ್ದಲ್ಲ, ಹಾಗಾಗಿ ಅವ್ರಿಗೆ ಸಖತ್ ಸಿಟ್ಟು ಬಂದದೆ. ಮುಗೀತು, ಆ ಕಾರ್ತಿಕಣ್ಣನ ಕತೆ ಮುಗೀತು. ಹೇಳು ನಿನ್ನ ಗಂಡಗೆ, ಇನ್ನು ಮೇಲಾರು ಸ್ವಲ್ಪ ದೂರದಲ್ಲಿ ಇರೋಕ್ಕೆ. ಈಗ ಅವ್ರಿಗೇನಾರು ಇದು ಮಾಡೋಕ್ಕೆ ಹೋಗಿ ನಮ್ಮ ಮನೆಗೂ ತೊಂದರೆ ಆಗ್ತದೆ ನೋಡು. ಏನಾರು ಊರು ಮನೆ ಅಂತ ಸ್ವಲ್ಪ ಕನ್ಸೆಷನ್ ಕೊಡ್ತಿದ್ರೇನೋ, ಇನ್ನು ಎಂಥದ? ಏ ಚೋಟು, ನಿತ್ಕೊಳ್ಳ ಮಾರಯ್ಯ, ಸ್ವಲ್ಪ ನಿತ್ಕೊಳ್ಳ. ಎಂತ ಸುಸೂತ್ರ ಹೇಳ. ಯಾರಿ ನಿನ್ನ ಅಪ್ಪಗೂ ಏನಾರು ಇದು ಮಾಡ್ತೀವಿ ಅಂತ ಹೇಳಿದ್ರ ರಘುವೀರಣ್ಣ? ಇಲ್ಲ ಮಾರತಿ, ಹಾಗೆಲ್ಲ ಏನೂ ಹೇಳಲ್ಲ. ಆದರೆ ಕಾರ್ತಿಕಣ್ಣಗೆ ಮಾತ್ರ ಹೇಳಕ್ಕೆ ಹೇಳ್ಯಾರೆ. ಅದೇನೋ ಭಾಳ ಅನ್ಯಾಯ ಆಗಿದೆ ಅಂತ ಹೇಳಿದ್ರಂಥವ್ರು. ಇಲ್ಲಿ ತನಕದ ಎಂಥ ಅನ್ಯಾಯ ಮುಂದೆ ತೋರಿಸ್ತೀನಿ ಹೆಂಗೆ ಅಂತ ಹೋಗಿ ಹೇಳಿ ಅಂತ ರಘುವೀರ್ ಮಾವ ಒಳಗೂ ಅವರೆಲ್ಲ 4 ಜನ ಮಾತಾಡ್ತಿರೋಷ್ಟೊತ್ತಿಗೂ ಹೇಳಿದ್ರಂತೆ. ಹೊರಗಡೆ ಬಂದು ಹಾಗೆ ಹೇಳ್ಯಾರೆ. ಏನೋ ಅದೇ ಅಂತು, ಎಂಥಾರು ಮಾಡ್ಕೊಂಡ್ಲಿ, ನನಗೇನು ಸಾಕಾ ಇಷ್ಟು ಇನ್ಫಾರ್ಮೇಷನ್ನು? ನಾವು ಹೋಗ್ಲಾ ಈಗ?
ಕಡೆ ತೀರ್ಮಾನ ಅಂತ ಆತು ಅದನ್ನು ಹೇಳ. ಎಂತ ಆತಂದರೆ ಇವ್ರು ಇದ್ರಲ್ಲ ಕಾರ್ತಿಕಣ್ಣ ಯಾರನ್ನು ಚೂ ಬಿಟ್ಟಿದ್ರು ಅವರು ನಾವಲ್ಲೆಲ್ಲ ಸ್ಟ್ರೈಕ್ ಮಾಡ್ತಿದ್ದಲ್ಲಿ ಈಗ ಬಂದು ಕೇಳಿದ್ರು ತಪ್ಪಾತು ಏನೋ ಗೊತ್ತಾಗದೆ ಹೀಗೆ ಮಾಡಿದ್ದು ಅಂತ. ಅಲ್ಲಿ ಸಾಕಾಗಲ್ಲ ಅಂಥೇಳಿ ಮತ್ತೆ ಇಲ್ಲಿ ಅನಿಲಣ್ಣನ ಮನೆ ಹತ್ರಕ್ಕೂ ಬಂದು ತಪ್ಪಾಯಿತು ಹೀಗೆ ಕನ್ಫ್ಯೂಸ್ ಆಗಿ ಬಂದಿದ್ದು ಇವ್ರು ಯಾವ ಸಾಲಾಗಿಲ್ಲ ಏನು ತೊಗೊಂಡ್ಲ ಅಂತ ಹೇಳಿ ಜೋರಾಗಿ ಹೇಳಿದ್ರು. ಎಲ್ಲರೂ ಕೇಳಿಸ್ಕೊತಾ ಇದ್ರು ಗೊತ್ತಾನ. ಅಯ್ಯಪ್ಪ ದೇವ್ರೆ, ನಾನಂತೂ ಈ ಥರ ಆಗಿದ್ದು ಎಲ್ಲೂ ನೋಡಿರಲ್ಲ. ಆ ಕಾರ್ತಿಕ್ನೂ ಬಂದಿದ್ನಾ? ಇಲ್ಲ, ಅವನು ಬರಬೇಕು ಅಂತ ಕೂತಿದ್ರು ಆದ್ರೆ ಬರಲ್ಲ. ಓ ಹಂಗಾರು ಅಲ್ಲಿ ಕೂತಲ್ಲಿಗೆ ಅವನಿಗೆಲ್ಲ ಗೊತ್ತಾಗ್ತದೆ, ಇಲ್ಲಿಗೆ ಬರಲ್ಲ ಅವ. ಅಲ್ಲಿ ಕೂತಲ್ಲೇ ಅವರಿಗೆಲ್ಲ ಗೊತ್ತಾಗ್ತದೆ ಅಂತ ನಿಂಗೆ ಹೆಂಗೆ ಗೊತ್ತು? ನಮ್ಮನೆಗೆ ಫೋನ್ ಬಂದಿತ್ತು ಅಲ್ಲ, ಮತ್ತೆ ಹೇಳಕ್ಕೆ ಬತ್ತೀಯ ನನಗೆ ಈಗ ಬದಲಾಗ್ಯಾರೆ ಏನೂ ಇಲ್ಲ ಹಾಗೆ ಹೀಗೆ ಅಂತ. ಇಷ್ಟು ದಡ್ಡತನ ಒಳ್ಳೇದಲ್ಲ ಅಮ್ಮ. ಅಯ್ಯೋ ದೇವ್ರೆ, ನಮ್ಮದೊಂದು ಕೊಂಬು ತಲೆ, ಸುಮ್ಮನಾರು ಇದನ್ನ ಅತ್ಲಾಗೆ.